ಹಲೋ ಫ್ರೆಂಡ್ಸ್, ನಮಸ್ತೆ, ಗುಡ್ ಈವ್ನಿಂಗ್. ಇದು ಈವ್ನಿಂಗ್ ವ್ಲಾಗು, ಅಂದರೆ ಈವ್ನಿಂಗಿಂದನೇ ಸ್ಟಾರ್ಟ್ ಮಾಡಿದೆ ಈ ವ್ಲಾಗ್ನ. ಮಕ್ಕಳು ಮನೆಯಲ್ಲೇ ಇದ್ದಾರಲ್ಲ, ಸರಿ ಅವರ ಡಿಮ್ಯಾಂಡ್ ಮೇಲೆ ಕೆಲವೊಂದು ಡಿಶಸ್ ಮಾಡೋಣ ಅಂತೇಳ್ಬಿಟ್ಟು ಮನೇಲಿ ಸಾಸ್ ಆಗೋಗಿತ್ತು. ಸರಿ, ಅದಕ್ಕೆ ಸಾಸ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಆದಷ್ಟು ಇವಾಗ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಸ್ವಲ್ಪ ಕಮ್ಮಿಯಾಗೆ ಸಿಗ್ತಾ ಇದೆ ಅಂತೇಳ್ಬಿಟ್ಟು ಸಾಸ್ ಒಳಗಡೆ ಹಾಕೋದಕ್ಕೆ ಏನೇನು ಬೇಕಂತ ಹೇಳಿ ಚಕ್ಕೆ, ಲವಂಗ, ಅದೊಂದೆರಡು, ಮತ್ತು ಒಂದು ಮುಕ್ಕಾಲು ಕೆ ಜಿ 1 ಕೆ ಜಿ ಅಷ್ಟೇ ಟೊಮೆಟೊ ಎತ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಮತ್ತು ಒಣಮೆಣ್ಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು 4-5 ಎತ್ಕೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ಒಂದು ಸ್ವಲ್ಪ ಬೀಟ್ರೂಟ್ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ಸಾಸ್ಗೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ. ಇದು ನಾನು ಒಂದು ಮಾಸ್ಟರ್ ಶೆಫ್ ಇದರಲ್ಲಿ ನೋಡಿ ಈ ಥರ ಮಾಡೋದು, ಇದೊಂದು ಮೆಥಡು ಅಂತ ನೋಡಿ ಅದೇ ಟೈಪ್ ಮಾಡ್ತಾಯಿದ್ದೀನಿ ನಾನು. ಯಾರೋ ಒಬ್ಬರು ಶೆಫು ಮಾಡಿ ತೋರಿಸಿದ್ದು ಇದು ಈ ಥರ. ಚಕ್ಕೆ, ಲವಂಗ ಇದೆಲ್ಲ ಇಟ್ಕೊಂಡಿದ್ನಲ್ವ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡು ನಾನು ಕುಕ್ಕರಲ್ಲೇ ಬೇಯಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ಮೇಲಿರೋ ಹೊಟ್ಟನ್ನು ತೆಗೆದು ಬಿಡಬೇಕು. ಸರಿ, ಟೈಮ್ ಆಗೋಗಿದೆ, ಈವ್ನಿಂಗ್ ಕತ್ಲೆ ಆಗೋಗ್ತಾ ಇತ್ತು. ಸರಿ, ಮಕ್ಕಳು ತಡೀತಾ ಇಲ್ಲ, ಸರಿ ಏನು ಮಾಡೋದು ಅಂತೇಳ್ಬಿಟ್ಟು ಸರಿ ಕುಕ್ಕರ್ಗೆ ಹಾಕಿದ್ರೆ ಟೊಮೆಟೊ ಹೊಟ್ಟೆಲ್ಲ ನುಣ್ಣಗೆ ಸ್ಮ್ಯಾಶ್ ಆಗೋಗುತ್ತಲ್ಲ, ಬೆಂದೋಗುತ್ತೆ ಅಂತೇಳ್ಬಿಟ್ಟು ನೀರೇನು ಹಾಕ್ತಾಯಿಲ್ಲ, ಜಸ್ಟ್ ಒಂದು ಚೂರು ಉಪ್ಪು ಹಾಕಿ ಅದರಲ್ಲಿ ನಾನು ಬೇಯಿಸೋದಕ್ಕಿಟ್ಟೆ, ಅದು ವಿಸಿಲ್ಗೆ ಹೋಗೋದಕ್ಕೆ ಅಂತ. ಏನಪ್ಪ ಅಂತಂದರೆ ಸ್ಯಾಂಡ್ವಿಚ್ ಬೇಕು ಅಂತ ಇವ್ರದ್ದು ಡಿಮ್ಯಾಂಡು, ಸ್ಯಾಂಡ್ವಿಚ್ ಮಾಡಿಕೊಡಿ ಅಂತೇಳ್ಬಿಟ್ಟು. ಮನೇಲೇನೂ ಆದಷ್ಟು ವೆಜಿಟೇಬಲ್ಸ್ ಇದೆ ಮತ್ತು ಫುಲ್ ಎಲ್ಲನೂ ಫ್ರೆಶ್ ಆಗಿತ್ತು. ಸರಿ ಅಂತೇಳ್ಬಿಟ್ಟು ಹೊಸದೊಂದು ಇದು ಕಾಸ್ಟ್ ಐರನ್ದು ಇನಾಗ್ರೇಷನ್ನು ಮಾಡಬೇಕಾಗಿತ್ತು, ತವ ತಗೊಂಬಂದಿದ್ದೆ ನಾನು. ಸರಿ, ಅದನ್ನೆಲ್ಲನೂ ಎತ್ಕೊಂಡು ಇದನ್ನು ಮಾಡೋಣ ಅಂತೇಳ್ಬಿಟ್ಟು ಈ ಥರ ಮಾಡೋಣ ಅಂತೇಳ್ಬಿಟ್ಟು ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಸರಿ ಅಂತೇಳಿ ಇದರಲ್ಲಿ ಫಸ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ನಾನು ಆಲ್ರೆಡಿ ಪೊಟೆಟೊನ ಬೇಯಿಸಿಟ್ಕೊಂಡಿದ್ದೆ, ಮತ್ತು ಪೊಟೆಟೊ ಮತ್ತು ಸ್ವೀಟ್ ಕಾರ್ನ್ನ, ಅದನ್ನೆರಡು ನಾನು ಸ್ವೀಟ್ ಕಾರ್ನ ಬಿಡಿಸಿಟ್ಕೊಂಡಿದ್ದೀನಿ, ಪೊಟೆಟೊನೂ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೆ, ಒಂದು ಚೂರು ಉಪ್ಪು ಹಾಕಿ. ಅಷ್ಟರೊಳಗೆ ಇಲ್ಲಿ ವಿಸಿಲು ಬಂತು, ಇದು ಟೊಮೆಟೊ ಚೆನ್ನಾಗಿ ಬೆಂದಿತ್ತು. ಸರಿ ಅಂತೇಳ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಆರೋದಕ್ಕೆ ಬಿಡೋಣ, ಬಿಸಿ ಬಿಸಿಯಾಗಿ, ಅಂದರೆ ಸಿಡಿಯುತ್ತಲ್ವ ಮಿಕ್ಸಿಯಲ್ಲಿ. ನನ್ನ ಜೊತೆ ಇದು ತುಂಬ ಸರಿಯಾಗಿದೆ. ಬಿಸಿ ಅರ್ಜೆಂಟಿಗೆ ಹಾಕೋಕ್ಕೋಗಿ ಅದು ಸಿಡಿಯೋದು ಮತ್ತು ಮಿಕ್ಸಿ ಮೇಲೆ ಬಂದುಬಿಡುತ್ತಲ್ವ, ಆವಾಗ ಫುಲ್ಲೆಲ್ಲ ಕಿಚನ್ ಎಲ್ಲ ಹಾಳಾಗಿಬಿಡುತ್ತೆ. ಸರಿ ಅಂತೇಳ್ಬಿಟ್ಟು ಇದೆಲ್ಲ ಫ್ರೈ ಆಗೋ ಅಷ್ಟೊತ್ತಿಗೆ ಇದನ್ನು ಹಾಕ್ಕೊಳ್ಳೋಣ, ಇದನ್ನು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದು ಆಲ್ರೆಡಿ ಫ್ರೈ ಆಗಿದೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಇದು ಗ್ರೇಟ್ ಮಾಡಿ ಇಟ್ಕೊಂಡಿರೋ ಅಂತ ನಾನು ಕೈಯಲ್ಲಿ ಕಿವುಚ್ಕೊಂಡ್ರೆ ಅದು ಇದಂಗೆ ಸಿಗುತ್ತೆ ಬಾಯಿಗೆ, ಆಲೂಗಡ್ಡೆ ಅಂತೇಳ್ಬಿಟ್ಟು ಚೆನ್ನಾಗಿ ಕೊಬ್ಬರಿ ತುರಿಯೋದ್ರಲ್ಲಿ, ಕ್ಯಾರೆಟ್ ತುರಿಯೋ ಅಂತ ಇದರಲ್ಲಿ ನಾನು ಚೆನ್ನಾಗಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇದು ಸ್ವೀಟ್ ಕಾರ್ನೂ ಹಾಕ್ಬಿಟ್ಟು ಸ್ವಲ್ಪ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಆ್ಯಕ್ಚುಲಿ ಬಾಂಬೆ ಸ್ಯಾಂಡ್ವಿಚ್ ಅಂತ ಹೇಳ್ತಾರೆ, ಆ ಥರ ಮೆಥಡು. ನಾನೊಂದು ಇವೆಂಟಿಗೆ ಹೋದಾಗ ಅಲ್ಲಿ ತಿಂದಿದ್ದೆ ನಾನು. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಆಲೂಗಡ್ಡೆ ಅಂತಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತಲ್ವ. ಸರಿ, ಈ ಥರದ್ದೊಂದು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ 1 ಸ್ಪೂನ್ ಆಗೋಷ್ಟು, 1-2 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಇದು ಉಪ್ಪು, ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಖಾರ ಎಲ್ಲ ನೋಡ್ಕೊಂಡು ಹಾಕಿ. ನಿಮ್ಮ ಮನೇಲಿ ಮಕ್ಕಳು ತಿನ್ನೋ ಹಾಗಿದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು. ನಮ್ಮ ಮನೇಲಿ ತಿಂತಾರೆ, ಸುಶಾಂತ್ ಅವರೆಲ್ಲನೂ ತಿಂತಾರೆ, ಅದಕ್ಕೆ ನಾನು 1-2 ಸ್ಪೂನಷ್ಟು ಖಾರ ಹಾಕ್ಕೊಳ್ತಾ ಇದ್ದೀನಿ. ಆದರೂ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ನೋಡಿಕೊಂಡೇ ಹಾಕ್ಕೋಬೇಕಾಗತ್ತೆ ಇದು.
ಆ ಸ್ಟಫಿಂಗು ಒಂದು ಸ್ವಲ್ಪ ಹಾರಲಿ ಅಂತ ಇಟ್ಬಿಟ್ಟು ಬ್ರೆಡ್ ಮೇಲೆ ಹಾಕಿದ್ರೆ ಬಿಸಿ ಬಿಸಿ ಮೆತ್ತಗಾಗ್ಬಿಡುತ್ತೆ ಅಂತ ಇಲ್ಲಿ ಸ್ವಲ್ಪ ಟೊಮೆಟೊ ಅದು ಒಂದು ಸ್ವಲ್ಪ ಆರಿತ್ತು, ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋ ಅಷ್ಟು ತುಂಬಾ ಏನು ಆರಲಿಲ್ಲ, ಸ್ವಲ್ಪ ಮಿಕ್ಸಿಗೆ ಆಗುವಷ್ಟು ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಗ್ರೇಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿ ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಫುಲ್ಲು ಮತ್ತು ಅವರು ತುಂಬ ಹೊಟ್ಟೆ ಹಶು ಅಂತ ಇದ್ರು ಮಕ್ಕಳು. ಸರಿ ಅದಕ್ಕೆ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತ ಆ್ಯಕ್ಚುಲಿ ಮಧ್ಯಾಹ್ನನೇ ಮಾಡ್ಕೊಂಬಿಡೋಣ ಅಂದ್ಕೊಂಡೆ, ಬಟ್ ಹಂಗೆ ಹಿಂಗೆ ಕೆಲಸದಲ್ಲಿ ನಿಧಾನ ಆಗೋಯ್ತು. ಸರಿ ಅದಕ್ಕೆ ಇದನ್ನೆಲ್ಲನೂ ಅಷ್ಟೂ ಇದು ಮಾಡ್ಕೊಳ್ಳೋಣ. ನನಗನ್ಸಿದ್ದು ಏನು ಅಂತಂದರೆ ಹೊಟ್ಟು ತೆಗೆದುಬಿಟ್ಟು ಏನಾದರೂ ಮಾಡಿದ್ದೀವಿ ಅಂದರೆ ಸಾಸು ತುಂಬಾ ಚೆನ್ನಾಗಿ ಇನ್ನೂ ರುಚಿಯಾಗಿ ಬರುತ್ತೆ. ಇದೊಂದು ಥರ ಸ್ವಲ್ಪ ಫ್ಲೇವರು ಸ್ವಲ್ಪ ಈ ಪಿಜ್ಜಾಗೆ ಅದಕ್ಕೆ ಹಾಕ್ತಾರಲ್ವ ಆ ಥರ ಫ್ಲೇವರ್ ಬರ್ತಾಯಿತ್ತು. ಕೆಚಪ್ ಟೈಪ್ ಏನು ಬಂದಿಲ್ಲ ಇದು ಈ ಪಿಜ್ಜಾ ಸಾಸ್ಗೆ ಅದೇ ಪಿಜ್ಜಾ ಸಾಸ್ ಅಂತ ಹೇಳ್ತಾರೆ, ಪಿಜ್ಜಾ ಸಾಸು ಸ್ಯಾಂಡ್ವಿಚ್ ಸಾಸಸ್ ಅಂತಾರಲ್ವ ಆ ಥರ ಇತ್ತು. ಕೆಚಪ್ಗೆ ಮೇ ಬಿ ಹೊಟ್ಟು ತೆಗೆದುಬಿಟ್ಟು ಹಾಕ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ನನಗೆ ಅನ್ನಿಸ್ತು. ತುಂಬಾ ಚೆನ್ನಾಗಿತ್ತು. ತುಂಬ ಎಲ್ಲದ್ರ ಜೊತೆಗೂ ಈ ರೋಲ್ ಜೊತೆಗೆ ಮತ್ತು ಚಪಾತಿ ರೋಲ್ ಮಾಡ್ಕೋತೀವಲ್ವ ಅದ್ರ ಮೇಲೆ ಮತ್ತು ಈ ಥರ ಸ್ಯಾಂಡ್ವಿಚಸ್ ಮಾಡ್ಕೊಂಡಾಗ ಇಲ್ಲ ಮಮ್ಮೂಸ್ ಆ ಥರ ಏನಾದರೂ ಮಾಡ್ಕೊಂಡಾಗ ಆ ಥರದ್ದೆಲ್ಲದಕ್ಕೂ ಇದ್ರ ಜೊತೆಗೆ ಹಾಕ್ಕೊಂಡು ತಿನ್ಬೋದು ಅಂತ. ಇವರು ಮಧ್ಯದಲ್ಲಿ ಬಂದು ನಾವು ಮಾಡ್ತೀವಿ ಅಂತ ಮಾಡ್ತಾ ಇರ್ತಾರೆ ಏನಾದರೂ ಒಂದು ಕೆಲಸನ. ಸರಿ ಅಂತ ಹೇಳ್ಬಿಟ್ಟು ಇದನ್ನು ನೋಡಿಕೊಂಡು ಮಾಡ್ಕೊಳ್ತಾ ಇದ್ವಿ ನಾವು. ಇಲ್ಲ ಆ್ಯಕ್ಚುಲಿ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ನಾನು ಕ್ಲೀನ್ ಅಂತ ಇದ್ದೀನಿ, ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೆ. ಫಿಲ್ಟ್ರ್ ಮಾಡ್ಕೊತ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಯಾಕಂದರೆ ಎಷ್ಟೊತ್ತು ಟೈಮ್ ಆಗೋಯ್ತು. ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನಿಸ್ತು. ಇಷ್ಟೊಂದನ್ನು ಫಿಲ್ಟ್ರ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟ. ಅದರಲ್ಲೂ ಒಂದು ಸಾರಿ ಫಿಲ್ಟ್ರ್ ಮಾಡ್ತಾ ಇರಬೇಕಾದ್ರೆ ಮೇಲ್ಗಡೆ ಇರೋದು ಸ್ಟ್ರೈನರಲ್ಲಿ ಇರೋದನ್ನು ಕೆಳಗಡೆ ಕುಕ್ಕರಿಗೆ ಬಿದ್ದೋಯ್ತು ಜಾರಿ. ಸರಿ ಅದಕ್ಕೆ ಅಂತೇಳ್ಬಿಟ್ಟು ಡೈರೆಕ್ಟಾಗಿ ಪಾತ್ರೆ ಕಡೆಗೆ ಹಾಕ್ಕೊಂಬಿಡೋಣ ಅಂತೇಳ್ಬಿಟ್ಟು ಡೈರೆಕ್ಟಾಗಿ ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಇಲ್ಲಿ ನಾನು ಶುಗರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, 1-2 ಸ್ಪೂನಷ್ಟು ಶುಗರ್ ಪೌಡರು, ಮತ್ತು ಒಂದು ಸ್ವಲ್ಪ ಹನಿ ಮತ್ತು ವಿನಿಗರ್. ಇದಿಷ್ಟೂ ಮ್ಯಾಂಡೇಟ್ರಿ. ಇದು ಸಾಸ್ ಮಾಡಬೇಕಾದ್ರೆ ತುಂಬ ದಿನ ಇಟ್ಕೋಬೋದು ನಾವು, ಈ ಒಂದು ಫ್ರಿಜ್ಜಲ್ಲಿ ಇಟ್ಟರು ತುಂಬ ದಿನ ಇಟ್ಕೋಬೋದು. ಒಂದು 15 ದಿವಸ 1 ತಿಂಗಳು ಹಂಗೆ ಇಟ್ಕೋಬೋದು. ಇಲ್ಲ 1-2 ತಿಂಗಳೇ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ, ನೋ ಪ್ರಾಬ್ಲಮ್, ಯೂಸ್ ಮಾಡ್ಕೋಬೋದು ನಾವು ಅದನ್ನು. ಇಲ್ಲಿ ನಾನು ವಿನಿಗರ್ ಮಾತ್ರ ಹಾಕ್ಕೊಂಡಿದ್ದೆ, ಹನಿ ಹಾಕಲಿಲ್ಲ, ಅದು ಕ್ಲಿಪ್ 2 ಮಿಸ್ ಆಯಿತು. ಸರಿ ಅಂತೇಳ್ಬಿಟ್ಟು ನೆಕ್ಸ್ಟು ಇಲ್ಲಿ ಇದು ಮಾಡ್ಕೊಳ್ಳೋಣ ಅಂತ ರೋಸ್ಟ್ ಮಾಡ್ಕೊಳ್ಳೋಣ ತವ ಮೇಲೆ ಅಂತೇಳ್ಬಿಟ್ಟು ತಗೊಂಡೆ. ಇದು ಆ್ಯಕ್ಚುಲಿ ಸ್ಯಾಂಡ್ವಿಚ್ ಬ್ರೆಡ್ ಏನಲ್ಲ, ನಾರ್ಮಲ್ ಮಿಲೆಟ್ ಬ್ರೆಡ್ಡೇ ನಮ್ಮ ಮನೇಲಿ ತಂದಿದ್ರು. ಸರಿ ಮಕ್ಕಳಿಗೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ಯಾಂಡ್ವಿಚ್ ಬ್ರೆಡ್ಡೇ ತಂದರೆ ಕೆಲವೊಂದು ಸರಿ ಹುಳಿದೋದ್ರೆ ಅದು ಏನೂ ಮಾಡೋದಕ್ಕಾಗೋದಿಲ್ವಲ್ಲ, ಮಕ್ಕಳು ಹಂಗೇನೂ ತಿನ್ನೋದಿಲ್ಲ. ಇದನ್ನಾದರೆ ಜಸ್ಟ್ ಅಟ್ಲೀಸ್ಟ್ ಬಟರ್ ಜಾಮ್ ಹಾಕ್ಕೊಂಡು ತಿಂದ್ಬಿಡ್ತಾರೆ ಅಂತೇಳ್ಬಿಟ್ಟು. ಚೀಸು ಇತ್ತಲ್ವ ಅದು ನಾನು ಪೀಸಾಗಿ ಕಟ್ ಮಾಡಿಕೊಂಡು ಈ ಸ್ಟಫಿಂಗ್ ಮಾಡಿಟ್ಕೊಂಡಿದ್ನಲ್ವ ಹಾಲುದು ಅದು ನಾನು ಹಾಕಿ ಇದರೊಳಗಡೆ ಒಂದು ಸ್ವಲ್ಪ ಖಾರ ಚಟ್ನಿ ಇತ್ತು ಮತ್ತು ಸಾಸ್ ಇತ್ತು, ಇದೆರಡನ್ನೂ ಹಾಕಿ ನಾನು ಸ್ಟಫಿಂಗ್ ಮಾಡಿಕೊಂಡು ಒಂದು ಸ್ವಲ್ಪ ಬಟರ್ ಹಾಕಿ ತವ ಮೇಲೆ ನೀಟಾಗಿ ಫಿಲ್ ಮಾಡಿಕೊಂಡು ಅದನ್ನು ರೋಸ್ಟ್ ಮಾಡೋದಕ್ಕೆ ಅಂದರೆ ಸ್ಯಾಂಡ್ವಿಚ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಟೆ. ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಬಾಂಬೆ ಸ್ಯಾಂಡ್ವಿಚ್ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ಅದ್ರದ್ದು ಸ್ಯಾಂಡ್ವಿಚ್ ಬ್ರೆಡ್ ತುಂಬಾ ದೊಡ್ಡದಾಗಿರುತ್ತೆ, ನೋಡಿರ್ಬೋದು ನೀವು. ಇದು ನಾವು ಮನೇಲೇ ಮಾಡ್ಕೊಳ್ತಾ ಇರೋದ್ರಿಂದ ಸಣ್ಣ ನಾರ್ಮಲ್ ಬ್ರೆಡ್ಡಲ್ಲೇ, ಇದು ಮಲ್ಟಿಗ್ರೈನ್ ಬ್ರೆಡ್ ಆಗಿರೋದ್ರಿಂದ ಮಿಲೆಟ್ ಬ್ರೆಡ್ ಅಂತ ನಾನು ಈ ಬ್ರೆಡ್ಡಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ ನಾನು ಸ್ಯಾಂಡ್ವಿಚ್ ಮಾಡ್ಕೊಳ್ಳೋದಕ್ಕೆ ಅಂತ ಫ್ರೈ ಮಾಡ್ತಾ ಇದ್ನಲ್ವ, ಅಷ್ಟರಲ್ಲಿ ಸಾಸೂ ರೆಡಿ ಆಗಿತ್ತು. ನಾನು ಈ ಸಾಸ್ನ ಸ್ವಲ್ಪ ಸ್ಲಿಮ್ಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೆ. ನಿಮ್ಗೆ ಗೊತ್ತಿರ್ಬೋದು ಅದು ಸಿಡಿಯುತ್ತೆ, ಅದರಿಂದ ಸ್ವಲ್ಪ ಸ್ಲಿಮ್ಮಲ್ಲೇ ಇಟ್ಕೊಂಡು ಕುದಿಸಿದ್ರೆ ಈ ಥರ ನೀಟಾಗಿ ಅದು ಕೆಳಗಡೆ ಜಾರಬೇಕು. ಅಂದರೆ ಪ್ಲೇಟಲ್ಲಿ ಹಾಕಿದ್ದೀವಿ ಅಂತಂದರೆ ಹಿಂಗೆ ನಿಧಾನಕ್ಕೆ ಹಿಂಗೆ ಬರಬೇಕು. ಆ ಥರ ಟೈಮ್ ಈ ಥರ ಡ್ರಾಪ್ ಬೀಳ್ತಾ ಇದೆ ಅಂದರೆ ಸಾಸ್ ರೆಡಿ ಆಗಿದೆ ಅಂತ. ಇನ್ನೊಂದು ಸ್ವಲ್ಪ ಇದು ಆರಿದೆ ಅಂತಂದರೆ ಫುಲ್ ಕನ್ಸಿಸ್ಟೆನ್ಸಿ ರೆಡಿ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿತ್ತು. ತುಂಬ ಮನೆಯಲ್ಲೇ ಮಾಡಿರೋದ್ರಿಂದ ಸ್ವಲ್ಪ ನೀಟಾಗೂ ಇತ್ತು ಅಂತ ಅನಿಸುತ್ತೆ. ಈ ಥರ ಸ್ಯಾಂಡ್ವಿಚಸ್ಸು ರೆಡಿ ಆಯಿತು. ಮಕ್ಕಳು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಒಬ್ಬೊಬ್ಬರಿಗೆ ನಾನು ಹಾಕ್ಕೊಡ್ತಾ ಇದ್ದೆ.
ತಿನ್ಕೊಂತ ನಮ್ಮ ವ್ಲಾಗ್ನ ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ನೂ ಅಷ್ಟು ಇದೇ ನಮ್ಮದು ಡಿನ್ನರ್ ಆಯಿತು ಇವತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ರೀಸನಿಂದ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.